ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಕಾಣಸಿಗುವಂತಹ ಕಾಫಿ ಬೆಳೆ ಇದೀಗ ಬಯಲುಸೀಮೆ ಎಲ್ಲೂ ಸಹ ಬೆಳೆದಿರುವಂಥದ್ದು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಣವೆ ಗ್ರಾಮದ ಹನುಮಂತಪ್ಪ ಮತ್ತು ಕಮಲಮ್ಮ ದಂಪತಿಗಳು ತಮ್ಮ 2 ಎಕರೆ 70 ಗುಂಟೆ ಜಮೀನಲ್ಲಿ ಇದೀಗ ಕಾಫಿಯನ್ನು ಬೆಳೆದು ಯಶಸ್ವಿಯಾಗಿರುವಂಥದ್ದು. ನಾನೀಗ ಕಾಫಿ ತೋಟದಲ್ಲಿದ್ದೀನಿ, ನೋಡ್ಬೋದಾಗಿದೆ ಯಾವ ರೀತಿಯಾದಂಥ ಒಂದು ಕಾಫಿ ಬೆಳೆ ಇದೆ ಅಂತೇಳಿ. ಸುಮಾರು 2 ಎಕರೆ 70 ಗುಂಟೆಯಲ್ಲಿ ಈ ಒಂದು ಕಾಫಿ ಗಿಡವನ್ನು ಅಂದರೆ ಅಡಿಕೆ ಗಿಡದ ಮಧ್ಯದಲ್ಲಿ ಇದೊಂದು ಕಾಫಿನ ಹಾಕಿರುವಂಥದ್ದು. ಸುಮಾರು 2000 ಕಾಫಿ ಗಿಡಗಳನ್ನ ಮಲೆನಾಡು ಭಾಗಗಳಿಂದ ತಗೊಬಂದು ಇಲ್ಲಿ ನಾಟಿ ಮಾಡಿರ್ತಾರೆ. ಇದೀಗ ಕಾಫಿ ಗಿಡನೂ ಸಹ ಉತ್ತಮವಾಗಿ ಬಂದಿರುವಂಥದ್ದು. ಅಂದರೆ ಕಮಲಮ್ಮ ಮತ್ತು ಹನುಮಂತಪ್ಪನವರ ಹಿರಿಯ ಪುತ್ರರಾದಂತಹ ಬೀರ್ಲಿಂಗಪ್ಪ ಮತ್ತು ಮತ್ತೋರ್ವ ಪುತ್ರರು ಮಾಲ್ತೇಶ್ ಏನಿದ್ದಾರೆ, ಮಾಲ್ತೇಶ್ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಇದೀಗ ಕುಟುಂಬದೊಂದಿಗೆ ಅವರು ಸಹ ಕೈ ಜೋಡಿಸಿ ಇದೀಗ ಉತ್ತಮವಾದಂತಹ ಒಂದು ಬೆಳೆ ಕೂಡ ಬೆಳೆದಿರುವಂಥದ್ದು. ಅಂದರೆ ಅರೇಬಿಕಾ ಮತ್ತು ರೋಬಸ್ಟಾ ಅನ್ನಂತಹ 2 ತಳಿಗಳಿರ್ತವೆ. ಅದರಲ್ಲಿ ಅರೇಬಿಕಾ ಅನ್ನಂತಹ ಒಂದು ತಳಿನ ತೆಗೆದುಕೊಂಡು ಇದೀಗ ಕಾಫಿಯನ್ನು ಬೆಳೆದಿರುವಂಥದ್ದು. ಕಾಫಿನೂ ಸಹ ಈಗ 2 ವರ್ಷಕ್ಕೆ ಇದೀಗ ಉತ್ತಮವಾಗಿ ಬಂದಿರುವಂಥದ್ದು. ಅಂದರೆ ಈಗ ವಿಜಯಪುರ ಹರಪನಹಳ್ಳಿ ತಾಲೂಕು ಅಂದರೆ ಅಲ್ಲಿ ವ್ಯಾಪಕವಾದಂತಹ ಬಿಸಿಲು ಇರೋದು. ಆ ಬಿಸಿಲಲ್ಲೂ ಸಹ ಕಾಫಿಯನ್ನು ಬೆಳಿಬೇಕು ಅನ್ನೋಂತಹ ಒಂದು ಹುಮ್ಮಸ್ಸಿಂದಾಗಿ ಇದೀಗ ಕಾಫಿಯನ್ನು ಬೆಳೆದಿರುವಂಥದ್ದು. ಕಾಫಿನೂ ಸಹ ಉತ್ತಮವಾಗಿ ಬಂದಿರುವಂಥದ್ದು. ಈಗಾಗಲೇ ಸುಮಾರು 30 kg ಅಷ್ಟು ಕಾಫಿಯನ್ನು ಕೊಯ್ದಿದ್ದು, ಇನ್ನೂ ಸುಮಾರು ಒಂದು 50 ರಿಂದ 60 kg ಕಾಫಿ ಸಿಗುವಂತಹ ನಿರೀಕ್ಷೆಯಲ್ಲೂ ಸಹ ಕುಟುಂಬ ಇರುವಂಥದ್ದು. ಅಂದರೆ ಈ ಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ, ಅಂದರೆ ಇಡೀ ಹರಪನಹಳ್ಳಿ ತಾಲೂಕಿದೆ, ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಥಮ ರೈತ ಎಂಬಂತಹ ಹೆಗ್ಗಳಿಕೆನೂ ಸಹ ಇವರು ಪಡ್ಕೊಂಡಿರುವಂಥದ್ದು. ಅಂದರೆ ಕಾಫಿನ ಈ ಭಾಗದಲ್ಲಿ ಯಾರೂ ಸಹ ಬೆಳೆಯಲ್ಲ, ಆದರೆ ಇವರು ಬೆಳೆದಲ್ಲಿ ಅದರಲ್ಲಿ ಯಶಸ್ವಿಯಾಗಿರುವಂಥದ್ದು. ಒಟ್ಟಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು ಕುಟುಂಬ ಸಾಕ್ಷಿಯಾಗಿರುವಂಥದ್ದು. ಒಟ್ಟಿನಲ್ಲಿ ಕಮಲಮ್ಮ ಮತ್ತು ಹನುಮಂತಪ್ಪನವರ ಜೊತೆಗೆ ಪುತ್ರರು ಸಹ ಕೈ ಜೋಡಿಸಿದ್ದು ಇದೀಗ ಕೈ ತುಂಬ ಆದಾಯದ ನಿರೀಕ್ಷೆಯಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಹೊನ್ ಕನ್ನಡ ನ್ಯೂಸ್, ದಾವಣಗೆರೆ.